ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಕಾಲಾವಕಾಶ ಇದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಈ ವಿಡಿಯೋನ ನೋಡ್ಲೇಬೇಕು. ಯಾಕೆ ಅಳ್ತಿದ್ಯಮ್ಮ? ಅವರು ಅರೆ ಹುಚ್ಚರಾಗಿ ರೋಡಲ್ಲಿ ಮಲಗೋದು ಅಥವಾ ಬಸ್ ಸ್ಟಾಪ್ಗಳಲ್ಲಿ ಮಲಗೋದು, ಈ ರೀತಿಯ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ಸಿಗ್ತಾರೆ. ಏನ್ ಹೆಸರು ನಿಮ್ದು? ತುಂಬಾ ಚೆನ್ನಾಗಿದ್ದೀರಾ ನೀವು. ಪುನೀತ್ ರಾಜ್ಕುಮಾರ್ ಮಗ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಮಗ. ಸೊ ಮನೆಗೆ ಕಳಿಸಿ ಆಲ್ಮೋಸ್ಟ್ ಈಗ 6ರಿಂದ 1 ವರ್ಷ ಕಳೀತಾ ಇದೆ. ಸೊ 1 ವರ್ಷ ಆದ ನಂತರ ಈಗೊಂದು ಸಮಸ್ಯೆ ಎದುರಾಗಿದೆ ಅವ್ರಿಗೆ. ಲಗ್ನ ಮಾಡ್ತೀಯಾ? ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಇವ್ರನ್ನ ಕಳ್ಸಿದ್ರು ಕೂಡ ಕೂಲಿ ಕೆಲ್ಸಕ್ಕೆ ಹೋದಾಗ ಇವ್ರು ಇರಲ್ಲ, ನನಗನ್ಸಿರೋ ಪ್ರಕಾರ. ಬೇರೆ ಆಶ್ರಮಕ್ಕೆ ಕಳಿಸ್ಬಿಡ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಹೆಣ್ಣಾಗಿ ಹುಟ್ಟೋದು ಶಾಪ ಅಲ್ಲ, ವರ ಅಂತೇಳಿ ದೊಡ್ಡವರು ಹೇಳ್ತಾರೆ. ನಿಜವಾಗ್ಲೂ ಒಂದು ಹೆಣ್ಣು ಈ ಭೂಮಿಗೆ ಬಂದ ನಂತರ ಮತ್ತೆ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅವಳು ಪಡುವಂಥ ನೋವು, ಅವಳು ಪಡುವಂಥ ಕಷ್ಟ ಬಹುಶಃ ಮತ್ತೆ ಯಾರು ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳೋದು, ಹೆಣ್ಣನ್ನು ದೇವರಿಗೆ ಹೋಲಿಸ್ತಾರೆ. ನಿಜವಾಗ್ಲೂ ಆ ಹೆಣ್ಣಿಗೆ ಬರಬಾರ್ದ ಕಷ್ಟಗಳು ಬರ್ತಾ ಇದೆ, ಬರಬಾರ್ದ ನೋವುಗಳು ಬರ್ತಾ ಇದೆ. ಸಾಕಷ್ಟು ತೊಂದರೆ ತಾಪತ್ರೆಗಳಿಂದ ಅವರ ಜೀವನ ಸರ್ವನಾಶ ಕೂಡ ಆಗೋದನ್ನ ಸಾಕಷ್ಟು ಬಾರಿ ನೋಡಿದೀವಿ. ಬಟ್ ಆದ್ರೆ ಇವತ್ತು ನಾನು ಹೇಳಕ್ ಹೊರಟಿರೋ ಕತೆ, ಕೆಲವು ತಿಂಗಳ ಹಿಂದೆ ಒಬ್ಬ ಯುವತಿ ಮಾಯಸಂದ್ರದಲ್ಲಿ ಸಿಗ್ತಾರೆ. ಮಾನಸಿಕ ಅಸ್ವಸ್ಥರಾಗಿ ರೋಡಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ, ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಕಾಲಾವಕಾಶ ಇದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಈ ವಿಡಿಯೋನ ನೋಡ್ಲೇಬೇಕು. ಕೆಲವು ತಿಂಗಳ ಹಿಂದೆ ಒಂದು ಮಾಯಸಂದ್ರ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಅರೆ ಹುಚ್ಚರಾಗಿ ರೋಡಲ್ಲಿ ಮಲಗೋದು ಅಥವಾ ಬಸ್ ಸ್ಟಾಪ್ಗಳಲ್ಲಿ ಮಲಗೋದು, ಈ ರೀತಿಯ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ಸಿಗ್ತಾರೆ. ಆ ಹೆಣ್ಮಗಳನ್ನ ರಕ್ಷಣೆ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದ ನಂತರ ಶ್ರೀ ಸ್ವಾಮಿಯವರ ಆಶೀರ್ವಾದದಿಂದ ಕೆಲವೇ ತಿಂಗಳುಗಳಲ್ಲಿ ಆ ಹುಡುಗಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಗುಣಮುಖರಾದ ನಂತರ ಅವರ ಮನೆಯನ್ನ ಪತ್ತೆ ಹಚ್ಚಿ ಅವರ ಮನೆಗೆ ಕಳಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ಸೊ ಮನೆಗೆ ಕಳಿಸಿ ಆಲ್ಮೋಸ್ಟ್ ಈಗ 6ರಿಂದ 1 ವರ್ಷ ಕಳೀತಾ ಇದೆ. ಸೊ 1 ವರ್ಷ ಆದ ನಂತರ ಈಗೊಂದು ಸಮಸ್ಯೆ ಎದುರಾಗಿದೆ ಅವ್ರಿಗೆ. ಆ ಸಮಸ್ಯೆ ಏನಾಗಿದೆ ಅವ್ರ ಲೈಫಲ್ಲಿ, ಯಾಕೆ ಜನಸ್ನೇಹಿ ಆಶ್ರಮದಲ್ಲಿ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಪ್ರತಿಯೊಬ್ರು ಗಮನಿಸಬೇಕು. ಪ್ರತಿಯೊಬ್ರು ಹೆಣ್ಮಕ್ಳ ಗಮನದಲ್ಲಿ ಈ ವಿಡಿಯೋ ಇರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನ್ ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಬಟ್ ಆದ್ರೆ ಈ ವಿಡಿಯೋನ ನೋಡುವಂತವ್ರು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಜೊತೆಗೆ ನೀವು ಇಷ್ಟಪಡುವಂತ 4ರಿಂದ 5 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮಸ್ತೆ. ಫೋನ್ ಮಾಡಿದ್ದೆ ನಾನು, ಫೋನ್ ಮಾಡಿದ್ರಾ? ಎತ್ತಿಲ್ಲ. ಯಾವಾಗ ಮಾಡಿದ್ರಿ? ರಾತ್ರಿ ಮಾಡೀನಿ, ಬೆಳಿಗ್ಗೆ ಮಾಡಿ. ಬನ್ನಿ. ರಾತ್ರಿ ಮಾಡಿದ್ರಾ? ನಾನ್ ನಿಮ್ಮನ್ನ ಕಳ್ಸಿಕೊಟ್ಟಿದ್ನಲ್ಲ ಮನೆಗೆ, ಮತ್ತೆ ಯಾಕೆ ಬಂದ್ರಿ? ನಮ್ಮ ಅಮ್ಮ ಕಳ್ಸಿಕೊಟ್ರು. ದಿನ ಹೊಡ್ತಾಳ, ಕೆಲಸ ಮಾಡ್ತೆ ಹೊಡ್ತಾಳ ದಿನ. ಅದಕ್ಕೆ ಬಂದೀನಿ. ಅಲ್ಲ, ಮನೆಗೆ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದಲ್ಲಮ್ಮ, ನಾನು ಮನೇಲೇ ಇರ್ತೀನಿ, ನಾನು ಅಮ್ಮನ ಜೊತೆ ಇರ್ತೀನಿ ಅಂತ ಹೋದಲ್ಲಮ್ಮ. ಅಲ್ಲಿಗೆ ಹೋಗಿ ನೋಡ್ರಿ, ನಾನು ಓಡ್ತಾಳ, ಕೆಲ್ಸ ಮಾಡಿದ್ರೆ ಓಡ್ತಾಳ, ಏನನ್ನ ಮಾಡಿದ್ರೆ ಓಡ್ತಾಳ. ಹೊರಕ ಅಸಲು ಬಿಡಕ್ಕ ಆಗವಲ್ಲ. ಯಾವ ಪಕ್ಕದ ಮನೆಗೆ ಹೋದ್ರಿಗುನು ಬಿಡಕ್ಕ ಆಗವಲ್ಲ, ಮನೆಗೆ ಇರ್ತಾಳ. ಜವಾಬ್ದಾರಿ ಅಲ್ಲಮ್ಮ, ನಿಮ್ಮ ಅಮ್ಮ ಹೊಡಿದೆ, ಯಾರು ಹೊಡಿತಾರ ನಿನ್ಗೆ? ಲಗ್ನ ಮಾಡ್ತೀಯಾ? ಲಗ್ನ ಚೆನ್ನಾಗಾಯ್ತು. ಇವಾಗ ಲಗ್ನ ಮಾಡ್ಬೇಕಾ? ಮಾಡೋಣ. ಅಲ್ಲಮ್ಮ, ನನ್ಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಅವತ್ತೇ ಕೇಳಿ ಅಮ್ಮ ಅನ್ಕಂದಿನಿ, ನೀನ್ ಇದ್ಕಂದಿದ್ಯಲ್ಲ. ಅಲ್ಲಮ್ಮ, ನಿನ್ನನ್ ಕರ್ಕೊಂಡ್ ಬಂದಿದ್ನಲ್ಲ ನಾನು, ಅವಾಗ ಕರ್ಕೊಂಡ್ಬಂದು ನಿಮ್ಮನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ದೀನಲ್ವಾ. ಆಮೇಲೆ ನಿಮ್ಮ ಅಮ್ಮನ ಕರ್ಸಿದಿನಲ್ವಾ, ನಿಮ್ಮಮ್ಮ ಹೇಳಿದ್ರು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ವಾ. ಮತ್ತೆ ಆಮೇಲೆ ಓಡ್ತಾಳ, ಕೆಲ್ಸ ಮಾಡ್ಬೇಕಂತಳ. ಮತ್ತೆ ಕೆಲ್ಸ ಮಾಡ್ಬೇಕು ಮಾಡೀನಿ, ರೈತರ ಮನೆಗೆ ಹೋಗಿನಿ. ಆಕಿ ಏನ್ ಮಾಡ್ವಲ್ಲ, ನಾನು ಊಟ ಅಡಿಗೆ ಮಾಡ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಮತ್ತೆ ನನ್ನ ಓಡ್ತಾಳ. ಇವಾಗ ಯಾವ ಊರಿಂದ ಬಂದ್ರಿ ನೀವು? ನಾವ್ ಸಿಂಧನೂರು ಸತ್ಯವತಿ ಕ್ಯಾಂಪ್ ಅಂತ. ಅದು ಅವತ್ತಿಂದನು ಅದನ್ನೇ ಹೇಳ್ತಾ ಇದೀಯಮ್ಮ. ನಿನ್ ಫೋಟೋ ನಿನ್ ನಂಬರ್ ಕೊಟ್ಟಿದ್ದಲ್ಲ. ಸೊ ಸಿಂಧನೂರಿಂದ ಬಂದ. ಇವಾಗ ಸಿಂಧನೂರಿಂದ ಈಗ ಎಷ್ಟೊತ್ತಿಗೆ ಬಂದ್ರಿ ಅಲ್ಲಿಂದ? ನೈಟ್ ಮುಂಜಾನೆ 1 ಗಂಟೆಗೆ ಹತ್ತೀನಿ, ನೈಟ್ 12 ಗಂಟೆಗೆ ದಿಗೀನಿ ಬೆಂಗಳೂರಿನಾಗ. ಹೆಂಗ್ ಗೊತ್ತಾಯ್ತು? ಅಡ್ರೆಸ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಒಬ್ರು ಹೇಳಿದ್ರು, ಅದಕ್ಕೆ ಬಂದೀನಿ. ಹೌದಾ? ರಾತ್ರಿ ಎಲ್ಲಿ ಮಲಗಿದ್ರಿ? ಪೊಲೀಸ್ ಸ್ಟೇಷನ್. ಯಾವ ಪೊಲೀಸ್ ಸ್ಟೇಷನ್? ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ
ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು, ಹಾ ಅಲ್ಲಿ ಕರ್ಕೊಂಡೋಗಿ ಇಡ್ಲಿ ಎಲ್ಲ ತಿನ್ನಿಸ್ಕೊಟ್ಟಾರು. ಪೊಲೀಸ್ ಅವರೇ ಕೊಡ್ಸೋದ್ರ? ಮತ್ ಅವ್ರೇ ಯಾವ್ದಾರ ಆಶ್ರಮಕ್ಕೆ ಸೇರ್ಸ್ಬೋದಿತ್ತಲ್ಲ? ಮತ್ತೆ ನಿನ್ ಹೆಸರು ಹೇಳಲ್ಲ, ಅದಕ್ಕೆ ಅಲ್ಲಿಗೆ ಹೋಗು ಅಂತ ಕಳ್ಸ್ಬಿಟ್ಟಾರ. ನನ್ನ ಹೆಸರು ಹೇಳ್ಬಿಟ್ಟ ಅವ್ರ ಹತ್ರ, ಅದಕ್ಕೆ ಇಲ್ಲಿಗೆ ಹೋಗಂತ ಕಳಿಸ್ಬಿಟ್ಟು ಫೋನ್ ನಂಬರ್ ಕೊಟ್ಟಾರ ಅವ್ರು. ಹೌದಾ? ಅಯ್ಯೋ ಅವ್ರು ಏನಿದು? ಫೋನ್ ನಂಬರ್ ಕೊಟ್ಟಾರ ಅವ್ರು, ಹೋಗಿ ಕಾಲ್ ಮಾಡಂತ. ಅವ್ರ ನಂಬರ್ ಇದು? ಇದು ಅವ್ರು ಹರೀಶ್ ಅಣ್ಣ ಅನ್ನೋರ್ ನಂಬರ್ ಇದು? ಓಕೆ. ಯಾವ ಸ್ಟೇಷನ್ ಅಂತೆ? ಯಾವ ಸ್ಟೇಷನ್ ಏನೋ ಗೊತ್ತಿಲ್ಲ. ಗೊತ್ತಿಲ್ಲ. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರತಿಯೊಬ್ಬರು ಗಮನದಲ್ಲಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಬೇರೆ ಏನು ಇದರಿಂದ ನಿಮ್ಗೆ ವಿಡಿಯೋ ತೋರಿಸಿ ಅಥವಾ ವ್ಯೂಸು, ಫಾಲೋವರ್ಸು, ಲೈಕ್ಸು, ಕಮೆಂಟ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ಒಂದು ಅವೇರ್ನೆಸ್ ಜೊತೆಗೆ ಅರ್ಥ ಆಗ್ಲಿ, ಇಂಥ ಒಂದು ಸ್ಥಿತಿಯಲ್ಲಿ ಇರುವಂತವ್ರು ಇಲ್ಲಿ ಬಂದಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಅಮ್ಮ, ಇವಾಗ ರಾತ್ರಿ ಬಂದಲ್ಲ ನೀನು, ಮನೇಲೆ ಇರ್ಬೋದಿತ್ತಲ್ಲ, ಇಲ್ಲಿವರೆಗೆ ಯಾಕೆ ಬಂದೆ? ನಮ್ಮಮ್ಮ ಬಸ್ ಹತ್ತು ಅಲ್ಲೇ ಸಾಯಿ ಬುಡನ ಬುಡ ಅಂದ. ಸತ್ರ ಸಾಯಿ ಬಿಟ್ರೆ ಬಿಡು, ಇಲ್ಲಿ ಬರ್ಬೇಡ ಅಂದ್ರ? ಅಲ್ಲಮ್ಮ, ನೀನು ಇಲ್ಲಿದ್ದೆ, ನಾನು ಚೆನ್ನಾಗಿ ಮೆಡಿಸಿನ್ ಎಲ್ಲ ಕೊಡ್ಸಿದ್ದೆ ತಾನೇ ನಿಂಗೆ? ಚೆನ್ನಾಗ್ ಆಗಿದೆ ತಾನೇ? ಏನ ಮಾತಾಡಿನ ಎಲ್ಲ ನಮ್ಮಮ್ಮ ಮಾತಾಡಲ್ಲ. ಅಲ್ಲಮ್ಮ, ನೀನೇ ತಾನೇ ಹೋಗ್ತೀನಿ ನಮ್ಮ ಅಮ್ಮನ್ ಕರ್ಸು ಅಂತ ಹೇಳಿದ್ದ ಅವಾಗ ಬೇಸಿದೀನಿ ಕಳ್ಸ, ಮತ್ತೆ ನಮ್ಮಮ್ಮಗೆ ಬೇಸಿಲ್ಲ. ಅವಾಗ ಚೆನ್ನಾಗಾದೆ, ಓದೆ. ಈಗ ಮತ್ತೆ ಪ್ರಾಬ್ಲಮ್ ಆಯ್ತು, ಮತ್ತೆ ಬಂದೆ. ಅದಕ್ಕೆ ಮದುವೆ ಮಾಡ ಅಂತ ಬಂದಿನಿ. ಅಯ್ಯೋ ದೇವ್ರೆ, ಬರಮ್ಮ ಇಲ್ಲಿ ಮದುವೆ ಗಂಡ್ ನೋಡ್ ಬಾ. ಸ್ನೇಹಿತರೆ, ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ ಆಗಿ. ನನ್ಗನ್ಸುತ್ತೆ ಇಂಥವ್ರಿಗೆ ಆಶ್ರಯ ಕೊಡ್ಬೇಕಾ ಬೇಡವಾ ನನಗ್ ಗೊತ್ತಿಲ್ಲ. ಬಟ್ ಮಾನವೀಯತೆ, ಮನುಷ್ಯತ್ವ ಅಂತ ನೋಡಿದಾಗ ಇಂಥವ್ರಿಗೆ ಆಶ್ರಯ ಖಂಡಿತ ಕೊಡ್ಬೇಕು. ನೀವೇ ತಿಳಿಸಿ, ಇವ್ರನ್ನ ಆಶ್ರಮದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಇವ್ರನ್ನ ಲಾಸ್ಟ್ ಟೈಮು ನಾವು ಕರ್ಕೊಂಡ್ ಬಂದಾಗ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿ ಇವ್ರು ಸಿಕ್ಕಿದ್ರು. ನಿಜವಾಗ್ಲೂ ಅವರ ವಿಡಿಯೋನ ನೀವು ನೋಡ್ಬಿಟ್ರೆ ಇಂಥವ್ರಿಗೂ ನೀವು ಎಲ್ಲರೂ ನೋಡ್ನಾರ, ಸಿಸಿ ಕ್ಯಾಮ್ನಾಗ ನೋಡ್ಸಾರ, ಟಿವಿನಾಗ, ಲ್ಯಾಪ್ಟಾಪ್ ನಾಗ, ಟಚ್ ಫೋನ್ ನಾಗ ಎಲ್ಲಾರು ನೋಡ್ಯಾರ. ಹೌದಾ? ಮತ್ತೆ ಅಲ್ಲಿಗೆ ಹೋಗ ಅಂತ ಕಳ್ಸ್ಬಿಟ್ಟಾರ. ನಾನು ಇಲ್ಲಿಗೆ ಹೋಗು ಅಂತ ಕಳ್ಸ್ಬಿಟ್ರೆ? ಇಲ್ಲಿ ಚೆನ್ನಾಗಿ ನೋಡ್ಕೊಳಲ್ವಲ್ಲ? ನೀನೇ ತಾನೇ ಹೇಳಿದ್ದು. ನಾನು ಇಲ್ಲ, ಇಲ್ಲಿ ಚೆನ್ನಾಗಿಲ್ಲ, ನಾನು ಹೋಗ್ತೀನಿ, ಊರಿಗೆ ಹೋಗ್ತೀನಿ, ನಮ್ಮ ಅಮ್ಮನ್ ಕರ್ಸಿ ಬೇಸ್ ನೋಡ್ತಾಳ ನಮ್ಮಮ್ಮ, ನಮ್ ದೊಡ್ಡಪ್ಪ ಬೇಸ್ ನೋಡ್ತಾನ ಅಂತ ಹೇಳ್ದಲ್ಲಮ್ಮ. ಎಲ್ಲಾರು ಸಾಯ್ದಾರಲ್ಲ, ಎಲ್ಲಾರು ಸಾಯ್ದಾರ. ಎಲ್ಲ ಸತ್ತೋದ್ರ? ಯಾಕೆ? ಯಾಕೇನು ಯಾಕಮ್ಮ? ಯಾಕೇನು ಸತ್ತೋಗಿರ? ಏನಕ್ಕೆ ಸತ್ತೋಗ್? ನಮ್ಮಪ್ಪ ನಮ್ಮ ಅಜ್ಜಿ ಸತ್ತೋಗ್ಯಾರ. ಹಂಗನ್ಬಿಟ್ಟು ರೋಡಲ್ಲಿ ಬಂದ್ ಮಲಗದ್ರ ಆಯ್ತದ? ರೋಡಿಗೆಲ್ಲ ಬಂದಿನಿ, ಬೆಂಗ್ಳೂರದ್ದು ಬಂದಿ, ಪೊಲೀಸ್ ಸ್ಟೇಷನ್ ಮಕ್ಕಂದು ಬಂದಿ. ಪೊಲೀಸ್ ಸ್ಟೇಷನ್ ಮಲ್ಕೊಂಡ್ ಬಂದ? ಮಿನಿಸ್ಟರ್ಗೆ ಹೋಗಿದ್ನಿ. ಹೋಗಿದ್ನಿ, ಅವ್ರ ಸಿಸ್ಟರ್ ಇದ್ದು ಅನಾಥಾಶ್ರಮ ಹೇಗಿಸ್ ಅಂತಾರ, ಅಲ್ಲಿಗೆ ಹೋಗಿ ಅನ್ಕಸ್ ಅಂತ ಕಳ್ಸ್ಬಿಟ್ರ ಮೇಡಮ್. ಅಯ್ಯೋ ದೇವ್ರೆ. ಸ್ನೇಹಿತರೆ, ನನ್ಗೆ ಏನು ಹೇಳೋದಕ್ ಗೊತ್ತಾಗ್ತಾ ಇಲ್ಲ. ಅವ್ರ ಭಾವನೆ, ಮನಸ್ಸಿನ ಮಾತು ಅಥವಾ ಬಾಯಿಂದ ಬರೋ ಮಾತುಗಳು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಬಟ್ ಅವರ ಭಾವನೆಗಳು, ಅವರ ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಚಿಕ್ಕ ವಯಸ್ಸು, ಈ ವಯಸ್ಸಿಗೆ ಅವರ ಜೀವನ ಚಿಂತಾಜನಕ ಆಗೋಗ್ಬಿಟ್ಟಿದೆ. ಎಲ್ಲೂ ಕೂಡ ಸರಿಯಾದಂತ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಅನ್ಬಿಟ್ಟು ಇಲ್ಲಿ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟು ರೆಡಿ ಮಾಡಿದ್ರು ಕೂಡ ಅವ್ರ ಫ್ಯಾಮಿಲಿ ಅವ್ರು ಬಂದು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ ನಂತರ ಮತ್ತೆ ಇವತ್ತು ಆ ಹೆಣ್ಮಗಳು ಒಬ್ಳೆ ಬಸ್ ಹತ್ಕೊಂಡು, ನೋಡಿ, ಮಾನಸಿಕ ಅಸ್ವಸ್ಥ ಆಗಿದ್ದಾಗ ಕೂಡ ಆಗಿದ್ರು. ಇಲ್ಲಿಂದ ಹೋಗೋಕ್ ಮುಂಚೆ ನಿಮ್ಗೆ ಖಂಡಿತ ವಿಡಿಯೋ ತೋರಿಸ್ತೀನಿ ಅದು ಹೆಂಗಿದ್ರು ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಇದೇ ಆಶ್ರಮಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ ಗೊತ್ತಿಲ್ಲ ನನ್ಗೆ. ಬಟ್ ಏನಂತ ಹೇಳಿದ್ರೆ, ಇವ್ರನ್ನ ನಾನು ಇಲ್ಲಿ ಆಶ್ರಮದಲ್ಲಿ ಆಶ್ರಯ ಕೊಡ್ಬೇಕಾ, ಇಲ್ಲಿಂದ ಒಬ್ಬರನ್ನೇ ಆಚೆ ಕಳಿಸ್ಬೇಕಾ ಅಂತಾನು ನನ್ಗೊಂದ್ ಸ್ವಲ್ಪ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ಸ್ ಅಲ್ಲಿ ಇದೀನಿ. ಸೊ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಂಥವ್ರಿಗೆ ಆಶ್ರಯ ಕೊಡೋದ್ರಿಂದ ನಿಮ್ಗೆ ಗೊತ್ತಿದೆ, ಇವತ್ತು ರಸ್ತೆಯಲ್ಲಿ ಒಬ್ರು ಹೆಣ್ಮಗಳು ಮಲಗೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಮನೇಲಿ ಮಲಗಿರೋರ್ನೇ ಜನ ಬಿಡುವಂತ ಒಂದು ಸನ್ನಿವೇಶ ನಮ್ಮ ಸಮಾಜದಲ್ಲಿ ಇಲ್ಲ. ಅಂತದ್ರಲ್ಲಿ ರಸ್ತೆಯಲ್ಲಿ ಮಲಗಿದವ್ರನ್ನ ಸುಮ್ಮನೆ ಬಿಡ್ತಾರಾ? ಸೊ ಹಾಗಾಗಿ ಈ ಹೆಣ್ಮಗಳನ್ನ ಸದ್ಯದ ಪರಿಸ್ಥಿತಿಗೆ ಅವರ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಜೊತೆಗೆ ಅವರ ಫ್ಯಾಮಿಲಿಯವ್ರು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಜನಸ್ನೇಹ ಆಶ್ರಮದಲ್ಲಿ ಅವರನ್ನ ಇಲ್ಲಿ ಆಶ್ರಯ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇರ್ತೀಯಮ್ಮ? ಮತ್ ನಾಳೆ ಬಂದು ನಮ್ಮ ಅಮ್ಮಂಗ್ ಫೋನ್ ಮಾಡ್ರಿ, ನಮ್ಮ ಅಪ್ಪಂಗ್ ಫೋನ್ ಮಾಡ್ರಿ, ನಾನು ಹಿಂಗ್ ಓದ್ತೀನಿ, ನಾ ಹಂಗ್ ಓದ್ತೀನಿ ಅಂದ್ರೆ ಅವಾಗ್ಲೂ ಹಿಂಗೆ ಹೇಳ್ದೆ. ಇಲ್ಲ, ನಾ ಇವತ್ತು ಹೋಗಲ್ಲ. ಅವತ್ತು ಹಿಂಗೆ ಹೇಳ್ದಲ್ಲಮ್ಮ. ಆಮೇಲೆ ಇಲ್ಲಿ ಬೇಸ್ ಇಲ್ಲಿ ನನಗ್ ಚಂದ ಇಲ್ಲಿ, ನನಗ್ ವಾರ್ಗೋಬೇಕು ಏನಾನ ಹೇಳ್ದಲ್ಲ ಅವಾಗ. ಇವತ್ತು ಹೋಗಲ್ಲ. ಯಾಕೆ ಹೋಗಲ್ಲ? ಕರ್ಸ್ತೀನಿ ನಿಮ್ಮ ಅಮ್ಮನ್ ಇವಾಗ. ಕರ್ಸ್ಲಾ? ಮದ್ವೆ ಮಾಡಿ ಕಳ್ಸ್ಬಿಡು. ಮದ್ವೆ ಮಾಡಿ ಕಳ್ಸಿ? ಯಾರನ್ನ ಮದ್ವೆ ಮಾಡ್ಲಿ? ಯಾರನ್ನ ಚಲೋ ಹುಡುಗ ಹೆಂಗಿರ್ಬೇಕು? ನೀನ್ ಹಂಗಿರ್ಬೇಕು. ಅಯ್ಯಪ್ಪ, ಅಯ್ಯೋ ದೇವ್ರೆ, ನನ್ನಂಗಿರ್ಬೇಕಾ?
ಹೌದಾ, ಸರಿ ಆಯ್ತು, ಹುಡುಕ್ತೀನಿ, ಹೇಳ್ತೀನಿ. ಸ್ನೇಹಿತರೆ, ಹುಡುಗನ್ ನೋಡ್ಬೇಕಂತೆ, ಹುಡುಗಿಗೆ ಹುಡುಗ ನನ್ನಂಗಿರ್ಬೇಕಂತೆ. ಸೊ ಯಾರಾದ್ರೂ ನೋಡಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಏನ್ ಹೇಳ್ಬೇಕು ಗೊತ್ತಿಲ್ಲ ಸ್ನೇಹಿತರೆ, ಯಾಕಂತ ಹೇಳಿದ್ರೆ ನಾನು ಇದನ್ನ ಕಾಮಿಡಿಯಾಗಿ ತಗೊಂತಾ ಇಲ್ಲ. ಇಲ್ಲಿ ಸಮಾಜದಲ್ಲಿ ಈ ತರ ಹೆಣ್ಮಕ್ಳ ಪರಿಸ್ಥಿತಿ ತುಂಬಾ ಚಿಂತಾಜನಕ. ಈ ತರ ಹೆಣ್ಮಕ್ಳು ತುಂಬಾ ಜನ ಸಿಗ್ತಾರೆ ನಿಮ್ಗೆ, ಪರಿಸ್ಥಿತಿ ಹದಗೆಟ್ಟಂತವ್ರು. ಸೊ ಅವ್ರಿಗೆಲ್ಲ ಒಂದು ನ್ಯಾಯ ಒದಗಿಸೋ ಕೆಲಸ ನಮ್ಮ ಕೈಲಿ ಆಗಲ್ಲ, ಆದ್ರೂ ಕೂಡ ಪ್ರಯತ್ನ ಅಷ್ಟೇ. ಇಡೀ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅಂದ್ರೆ ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಫಾಲೋವರ್ಸ್ ಮೇಲೇನೆ ಜೀವನ ನಿಂತಿದೆ ಎಲ್ಲರದು ಕೂಡ. ಯಾವ್ಯಾವ್ದೋ ವಿಡಿಯೋಗಳು ಸುಮ್ಮನೆ ಕುಣಿದು ಕುಪ್ಪಳಿಸಿ ಹುಚ್ಚೂರ್ ತರ ಆಡೋವಂಥ ವಿಡಿಯೋಗಳನ್ನ ಲಕ್ಷಾಂತರ ಜನ ವ್ಯೂಸ್ ಮಾಡ್ತೀರಾ, ಲಕ್ಷಾಂತರ ಜನ ನೋಡ್ತೀರಾ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವರ ಕಣ್ಣೀರು ಒರೆಸೋ ಪ್ರಯತ್ನ ಮಾಡಿದಂಥ ನಮ್ಮ ವಿಡಿಯೋಗಳನ್ನ ಯಾರು ತಾನೇ ನೋಡ್ತೀರಾ ಹೇಳಿ? ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ, ಆಸಕ್ತಿನೂ ಇಲ್ಲ. ಬಟ್ ಆದ್ರೆ ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಜವಾಬ್ದಾರಿತ್ವಾಗಿ ನಡ್ಕೊಂಡ್ರೆ ಈ ಥರದ್ದು ಸ್ಥಿತಿಗಳು ಯಾವ ಹೆಣ್ಮಕ್ಳಿಗೂ ಬರಲ್ಲ. ಬಟ್ ಆ ಹೆಣ್ಮಗುಗೆ ಇವತ್ತು ತೊಂದರೆ ಬಂದಿದೆ. ಬಟ್ ಆ ತೊಂದರೆ ಬಂದಿದೆ ಅನ್ನೋ ಕಾರಣಕ್ಕೆ ಹೋಗಮ್ಮ ನೀನು, ಇಲ್ಲಿ ಜಾಗ ಇಲ್ಲ, ರೋಡಗೆ ಹೋಗು, ರೋಡಲ್ಲೇ ಮಲ್ಕೋ, ನಿನ್ನ ಹಣೆ ಬರ ಅದು, ನಿಮ್ಮ ತಂದೆ ತಾಯಿ ಏನ್ ಪಾಪ ಮಾಡೋರು ಅನ್ನೋ ತರ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೇಲೂ ಸಮಸ್ಯೆ ಇರುತ್ತೆ. ಬಟ್ ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಅವ್ರ ಮನೆಯವರೇ ಕಂಡಿಡ್ಕೋಬೇಕು. ಯಾಕೆ ಕಲ್ತಿದ್ಯಮ್ಮ? ಬೇಸಾಗಿಯಲ್ಲ ಇವಾಗ ಚೆನ್ನಾಗಾಗಿ. ಮಾತ್ರೆ ತಗೊಳ್ತಾ ಇದೆಯಮ್ಮ? ಇಲ್ಲ. ಯಾಕೆ? ಇಲ್ಲಿಂದ ಹೋಗಿ ಜ್ವರ ಬಂದಿತ್ತು, ಗ್ಲುಕೋಸ್ ಬಾಟ್ಲಿ ಹಚ್ಚಿದ್ರು ಮತ್ತೆ ಹಾಸ್ಪಿಟ್ಲ್ ತೋರ್ಸ್ಕೊಂಡ್ ಬಂದಿನಿ ಅಷ್ಟೇ, ಮತ್ತೆ ಮಾತ್ರೆ ತಗೊಂಡಿಲ್ಲ? ತಗೊಂಡಿಲ್ಲ. ನಿಮ್ಮಮ್ಮ ನೋಡಿದ್ರೆ ಏನ್ ಹೇಳ್ತಿ ಅಮ್ಮಂಗೆ? ಅಮ್ಮನಿಗೆ ಬರಲ್ಲ ಅಂತ ಹೇಳ್ತಿ. ಯಾಕೆ ಬರಲ್ಲ? ಇಲ್ಲಿ ಜಾಗ ಇಲ್ವಲ್ಲ ಇವಾಗ? ಜನ ನೋಡಿ ಎಷ್ಟೊಂದ್ ಜನ ಅವ್ರೆ. ಐತೆ ಅಲ್ಲ ಮನೆ ಕೆಳಗ್ ಜಾಗ ಇಲ್ವಲ್ಲ? ಅಲ್ಲಿ ಕೆಳಗ ಮಕ್ಕಂತೀನಿ. ಕೆಳಗೆ ಮಕ್ಕಂತೀಯ? ಕೆಳಗೂ ಮನೆ ಕೆಳಗ್ ಜಾಗ ಇಲ್ಲ, ಕೆಳಗೆಲ್ಲ ಮಲ್ಕತ್ತವ್ರೆ ಸುಮಾರು ಜನ ಅವ್ರು. ಇವಾಗ ಇಲ್ಲಿ ಜಾಗ ಇಲ್ಲ. ಹಂಗಾದ್ರೆ ಕಳ್ಸ್ಬಿಡ್ತೀನಿ. ಈಗ ಬಸ್ ಹತ್ತಿಸ್ಬಿಡ್ತೀನಿ, ಬೇರೆ ಬೇರೆ ಆಶ್ರಮಕ್ಕೆ ಕಳ್ಸ್ಬಿಡ್ತೀನಿ. ಬೇಡ. ಯಾಕೆ? ಈ ಆಶ್ರಮದಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು? ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀಯಾ? ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೈನಲಿ ನಂದು ಒಂದೇ ಒಂದು ಪ್ರಶ್ನೆ ಆಯ್ತಾ, ಇದನ್ನ ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ಏನಾದ್ರೂ ಸಮಸ್ಯೆ ಆದ್ಮೇಲೆ, ಒಂದು ಹೆಣ್ಮಗುಗೆ ಏನಾರ ತೊಂದರೆ ಆದ್ಮೇಲೆ, ಅಹಿತಕರ ಘಟನೆ ನಡೆದ ಮೇಲೆ ರಸ್ತೆಗಳಲ್ಲಿ ಬ್ಯಾನರ್ ಹಾಕ್ಬಿಟ್ಟು ಕ್ಯಾಂಡ್ಲ್ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಒಂದು ಮಾತು. ಸೊ ಈ ರೀತಿ ಕಷ್ಟದಲ್ಲಿ ಇದ್ದಾಗ್ಲೇನೆ ಅವರ ಕಣ್ಣೀರು ಒರೆಸೋ ಪ್ರಯತ್ನ, ಅವರ ಕಷ್ಟಕ್ಕೆ ಸ್ಪಂದಿಸೋ ಒಂದು ಪ್ರಯತ್ನ ಇಡೀ ಸಮಾಜ ಮಾಡಿದ್ರೆ ಒಂದಷ್ಟು ಜನ ಹೆಣ್ಮಕ್ಳ ರಕ್ಷಣೆ ಆಗುತ್ತೆ, ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಆಶ್ರಯ ಸಿಗುತ್ತೆ, ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ದಾರಿ ತೋರಿಸಿದಂಥ ಭಾಗ್ಯ ನಮ್ದಾಗತ್ತೆ. ಸೊ ಭಗವಂತ ಯಾರ್ಯಾರಿಗೆ ಏನೇನು ಯಾವಾಗ ಯಾವ್ಯಾವ ರೀತಿ ಶಿಕ್ಷೆ ಕೊಡಬೇಕು, ಯಾವ್ಯಾವ ರೀತಿ ಅವರನ್ನ ಒಂದು ತಪ್ಪು ದಾರಿಯಿಂದ ಸರಿ ದಾರಿಗೆ ತರಬೇಕು ಅನ್ನೋದು ಕೂಡ ಅವನ ನಿರ್ಣಯ ಆಗಿರುತ್ತೆ. ಎಲ್ಲದಕ್ಕೂ ಕಾರಣ ಭಗವಂತ ಶನೇಶ್ವರ. ಸೊ ಅವರ ಆಶೀರ್ವಾದ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೊಂದು ಆಶ್ರಯ ಕೊಡೋ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿ. ಜೊತೆಗೆ ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ಹೋಗಲ್ವಾ? ಆಯ್ತು, ಹರೀಶ್ ಅಣ್ಣ ಅಂತ ಪೊಲೀಸ್ ಅಂತೆ ಪಾಪ. ನನ್ನಂಗೆ ಇರ್ತಾರ ಅಣ್ಣ? ಥ್ಯಾಂಕ್ ಯು. ಹರೀಶ್ ಅಣ್ಣ ಅನ್ಬಿಟ್ಟು ಪೊಲೀಸ್ ಅಣ್ಣ ಅವರು ಪಾಪ ರಾತ್ರಿ ಹೆಣ್ಮಗಳು ಸಿಕ್ಕಿದಾಗ ಅವ್ರನ್ನ ಠಾಣೆಗೆ ಕರ್ಕೊಂಡೋಗಿ ಅವ್ರಿಗೆ ಊಟ ಕೊಡಿಸಿ ಅಲ್ಲೇ ಮಲಗಿಸಿ ಬೆಳಿಗ್ಗೆ ಅವ್ರನ್ನ ಬಸ್ ಹಚ್ಚಿ ಕಳಿಸಿದಾರಂತೆ. ಸೊ ನಿಜವಾಗ್ಲೂ ಆ ಪೊಲೀಸ್ ಇಲಾಖೆಯವರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ರೀತಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಹೆಣ್ಮಗಳ ರಕ್ಷಣೆ ಮಾಡಿದ್ದಕ್ಕೆ, ಜೊತೆಗೆ ಅವ್ರಿಗೆ ಊಟ ಕೊಟ್ಟು ಒಂದು ಫೋನ್ ನಂಬರ್ ಕೂಡ ನೋಡಿ, ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ಬೇಜಾರಿಲ್ಲದೆ ಅವ್ರ ಫೋನ್ ನಂಬರ್ ಕೂಡ ನನಗೆ ಬರೆದು ಕಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.